ದ್ವೇಷ ಭಾಷಣಕ್ಕೆ ಈಗ ತಡೆ ಮಾಡೋಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹೇಗೆ ನೋಡಿ, ದ್ವೇಷ ಭಾಷಣ ತಡೆ ಸಂಬಂಧ ಮಸೂದೆಯನ್ನ ಮಂಡನೆ ಮಾಡೋಕ್ಕೆ ಈಗ ಮುಂದಾಗಿದ್ದಾರೆ. ಇವತ್ತು ಸಚಿವ ಸಂಪುಟದಲ್ಲಿ ಬಿಲ್ ಮಂಡನೆಗೆ ಅನುಮತಿಯನ್ನ ತಗೊಳ್ಳುತ್ತಾರೆ. ದ್ವೇಷ ಅಪರಾಧ ವಿಧೇಯಕಕ್ಕೆ ಅನುಮೋದನೆಯ ಸಾಧ್ಯತೆ ಇದೆ ಅಂತಿದ್ದಾರೆ. ಕ್ಯಾಬಿನೆಟ್ ಅನುಮೋದನೆಯನ್ನ ನೀಡಿದ ಬಿಲ್ ಅನ್ನು ಮಂಡನೆ ಮಾಡ್ತಾರೆ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಮಂಡಿಸೋಕೆ ಮುಂದಾಗ್ತಾ ಇದೆ. ಧಾರ್ಮಿಕ, ಜನಾಂಗೀಯ, ಜಾತಿ, ಸಮುದಾಯ, ಲಿಂಗ, ಲೈಂಗಿಕ ದೃಷ್ಟಿಕೋನ, ಭಾಷೆ ಈ ಕುರಿತು ಹಾನಿ ಮಾಡಬಾರದು. ದ್ವೇಷ ಭಾಷಣ ಮಾಡಿದರೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಅಂತ ಹೇಳಿ. ದೇಶ ಯಾಕಿಲ್ಲ ಇದರಲ್ಲಿ? ಧಾರ್ಮಿಕ, ಜನಾಂಗೀಯ, ಜಾತಿ, ಸಮುದಾಯ, ಲಿಂಗ, ಲೈಂಗಿಕ ದೃಷ್ಟಿಕೋನ, ಭಾಷೆ ಇದೆ. ದೇಶನೂ ಸೇರಿಸಿ ಅನೇಕರು ಏನೇನೋ ಮಾತನಾಡ್ತಾ ಇರ್ತಾರಲ್ಲ, ಅವರೆಲ್ಲ ಹೇಳಬೇಕಲ್ಲ, ಅದನ್ನು ಸೇರಿಸಬೇಕಾಗಿತ್ತು ಇದರಲ್ಲಿ. ದೇಶದ ವಿಚಾರದಲ್ಲಿ ಮಾತನಾಡಿದರೆ, ಅಪಹಾಸ್ಯವನ್ನ ಮಾತನಾಡಿದರೆ, ವಿದೇಶದಲ್ಲಿ ನಿಂತ್ಕೊಂಡು ಈ ದೇಶದ ಬಗ್ಗೆ ಕೀಳಾಗಿ ಮಾತನಾಡೋದು, ಇಂಥವೆಲ್ಲ ಸೇರಿಸಬೇಕಲ್ವಾ? ಮಾಡಬೇಕು ಅವುಗಳನ್ನೆಲ್ಲ. ಧಾರ್ಮಿಕ, ಜನಾಂಗೀಯ ಇವೆಲ್ಲ ವಿಚಾರದಲ್ಲಿ ಲೈಂಗಿಕ ದೃಷ್ಟಿಕೋನ, ಭಾಷೆ ಕುರಿತು ದ್ವೇಷ ಭಾಷಣ ಮಾಡಿದರೆ 3 ವರ್ಷ ಕಾಲ ಜೈಲು ಶಿಕ್ಷೆ. ಸರ್ಕಾರ ಬ್ರೇಕ್ ಹಾಕಕ್ಕೆ ಮುಂದಾಗಿದೆ. ಮಸೂದೆಯನ್ನು ಮಂಡನೆ ಮಾಡಕ್ಕೆ ಮುಂದಾಗಿದೆ ದ್ವೇಷ ಭಾಷಣ ತಡೆ ಸಂಬಂಧ. ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನಂತೂ ಇಡ್ತಾ ಇದ್ದಾರೆ. ಇವತ್ತು ಸಚಿವ ಸಂಪುಟದಲ್ಲಿ ಬಿಲ್ ಮಂಡನೆಗೆ ಅನುಮತಿಯನ್ನ ಕೂಡ ಪಡ್ಕೊಳ್ಳಲಾಗುತ್ತೆ. ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಟಿಗೆ ಬಂದಿದೆ. ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟ್ಟಲ್ಲಿ. ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತೊಗೊಂಡಿದ್ರೆ ಆ ಬಿಲ್ಲನ್ನು ಮಂಡನೆ ಮಾಡ್ಬೋದು. ಆ ಸಾಧ್ಯತೆಗಳಿದ್ದಾವೆ. BJP ಟಾರ್ಗೆಟ್ ಅಂತಲ್ಲ, ನಾವೇನು ಪರ್ಮನೆಂಟಾಗಿ ನಾವೇ ಇರ್ತೀವ, ಬದಲಾಗೋದಿಲ್ವ ಸರ್ಕಾರ? ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ. BJPಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು? ಯಾರೇ ಆಗಲಿ ಅಲ್ಲೇನು BJP ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ. ಅದರಲ್ಲಿ ಪಕ್ಷ ಯಾವುದು ಕಾಂಗ್ರೆಸ್ಸು, BJP, ಜನತಾದಳ ಅಂತ ಬರೋದಿಲ್ಲ. ಪ್ರತ್ಯೇಕವಾಗಿ ಕಾನೂನು ಮಾಡುವಂತ ಅಗತ್ಯತೆ ಏನಿದೆ ಇದೆ ಅಂತಾನೆ ಮಾಡಿದ್ದೀವಲ್ಲ. ಅಲ್ಲಲ್ಲ, ಈಗಿರೋ ಕಾನೂನು ಇನ್ನೂ ಭದ್ರ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ. ಕೆಲವು ಪ್ರೊವಿಷನ್ಸು ಅದಕ್ಕೆ ಆ್ಯಡ್ ಮಾಡಿದ್ದಾರೆ.